ಮತ್ತೊಂದು ಸುವರ್ಣ ಯುಗವನ್ನ ನೋಡುವಂತ ಸಂದರ್ಭಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹುಶಃ ಷಡಕ್ಷರಿ ಅವರು ಆಡು ಮುಟ್ಟದ ಸೊಪ್ಪಿಲ್ಲ, ಷಡಕ್ಷರಿ ಅವರು ಮಾಡದ ಕೆಲಸವಿಲ್ಲ. ಆ ನಿಟ್ಟಿನಲ್ಲಿ ಅತ್ಯಂತ ನೌಕರನಿಂದ ಹಿಡಿದು ಅತ್ಯಂತ ಉನ್ನತ ಅಧಿಕಾರಿಯವರೊಂದಿಗೂ ಕೂಡ ಅತ್ಯಂತ ಸರಳವಾಗಿ ಸೌಜನ್ಯತೆಯಿಂದ ಸಂಪರ್ಕ ಬಂಧಿಸಿ ಕೆಲಸವನ್ನ ಮಾಡಿಕೊಡುವಂತಹ ಒಂದು ಚಾಕಚಕ್ಯತೆಯನ್ನು ಹೊಂದಿರುವಂತಹ ಏಕೈಕ ಅಧ್ಯಕ್ಷ ಕಂಡಿರ್ತಕ್ಕಂಥದ್ದಾದ ಷಡಕ್ಷರಿ ಮಾತ್ರ. ಅಂತ ಅಧ್ಯಕ್ಷರನ್ನ ನಾವು ಮತ್ತೊಮ್ಮೆ ಅಧ್ಯಕ್ಷರನ್ನಾಗಿ ಮಾಡಿದಾಗ ಈ ಸಂಘಕ್ಕೆ ಒಂದು ಶಕ್ತಿ ಬರುತ್ತೆ, ನೌಕರರಿಗೆ ಒಂದು ಶಕ್ತಿ ಬರುತ್ತೆ, ಸಂಘಟನೆಗೆ ಬಲ ಬರುತ್ತೆ, ಮತ್ತೆ ನೌಕರರ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ಅವಕಾಶವನ್ನು ದೊರಕಿಕೊಟ್ಟಕ್ಕಾಗುತ್ತೆ ಅಂತ ಹೇಳ್ತಾ ಬಹುಶಃ ಅವರ ಜೊತೆಗೆ ನಮ್ಮ ನಾಗರಾಜ್ ಜುಮ್ಮಣ್ಣವರು ಕಲ್ಯಾಣ ಕರ್ನಾಟಕದ ಭಾಗದವರು, ಜೊತೆಗೆ 3 ಬಾರಿ ಅಧ್ಯಕ್ಷರಾದಂತವರು, ಬಹುಶಃ ಸಾಮಾಜಿಕ ನ್ಯಾಯಕ್ಕೆ ಒಳಪಟ್ಟಂತವರು, ಅವರಿಗೂ ಕೂಡ ಅನುಭವ ಅಂತ ಇರುವಂತವರು ಕೂಡ ಎಲ್ಲ 31 ಜಿಲ್ಲೆಯವರು ಕೂಡ ಮನಸ್ಸಿದ್ದು ಈಗಾಗಲೇ 26 ಜಿಲ್ಲೆಯವರು ನಮಗೆ ಸಂಪೂರ್ಣವಾಗಿ ಅವಿರೋಧವಾಗಿ ಇವ್ರನ್ನ ಆಯ್ಕೆ ಮಾಡಬೇಕು, ಇವ್ರನ್ನ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಜುಮ್ಮಣ್ಣವರು ಖಜಾಂಚಿಯಾಗಿ ಮಾಡಿ ಅದೇ ರೀತಿ 190 ತಾಲೂಕಿನ ಅಧ್ಯಕ್ಷರು ನಿನ್ನೆ ಬಂದಂತದ್ದು 190 ತಾಲೂಕಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಮತ್ತೆ ನಮ್ಮ 26 ಜಿಲ್ಲೆ ಇವರೆಲ್ಲರೂ ಕೂಡ ಖಜಾಂಚಿಯ ಸ್ಥಾನಕ್ಕೆ ನಾಗರಾಜ್ ಜುಮ್ಮಣ್ಣನ ಆಯ್ಕೆ ಮಾಡಿದ್ದಾರೆ. ಬಹುಶಃ ಅಧ್ಯಕ್ಷರ ಅವಧಿಯಲ್ಲಿ ಪಾರದರ್ಶಕವಾಗಿ ನಡೆಯುತ್ತೆ. ಯಾಕಂದ್ರೆ ನಾನು ಖಜಾಂಚಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. 1 ರೂಪಾಯಿ ಕೂಡ ಮೋಸ ಹೋಗದ ರೀತಿಯಲ್ಲಿ ಸರ್ಕಾರಿ ನೌಕರರ ಹಣವನ್ನು ಕಿಂಚಿತ್ತೂ ದುರುಪಯೋಗಪಡಿಸಿಕೊಳ್ಳದೆ ಅವರ ಕಲ್ಯಾಣಕ್ಕಾಗಿ, ಅವರ ಸೇವೆಗಾಗಿ, ಅವರ ಏಳಿಗೆಗಾಗಿ ಮೀಸಲಿಡುವಂತ ಮನಸ್ಸುಳ್ಳಂತ ಅಧ್ಯಕ್ಷರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಷಡಕ್ಷರಿಯವರು 12ನೇ ನಮಗೆ ಏನಿದು 12ನೇ ಶತಮಾನದ ಬಸವಣ್ಣರು ಏನಿದ್ರು, ಆ ದಿನದ ಬಸವಣ್ಣರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದಂತವರು, ಈ ದಿನದ ನಡೆದಾಡುವ ಜೂನಿಯರ್ ಬಸವಣ್ಣ ನಮ್ಮ ಷಡಕ್ಷರಿಯವರು. ಹಾಗಾಗಿ ಮೈಗೂಡಿಸಿಕೊಂಡಿದ್ದಾರೆ, ಸಾಮಾಜಿಕ ನ್ಯಾಯಕ್ಕೆ ಕಳಕಳಿಯಿದ್ದಾರೆ. ಒಂದೊಂದು ಚಿಂತೆ ಮಾಡಬೇಕಾಗುತ್ತೆ. ಇಂದಿನ ಅವಧಿಯಲ್ಲಿ ಹೆಣ್ಮಕ್ಳು ಈ ಸಂಘಕ್ಕೆ ಬರುವಂತ ವಾತಾವರಣ ಇರಲಿಲ್ಲ. ಇವತ್ತು ಮುಕ್ತವಾಗಿ ಒಬ್ಬ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ, ರಾಜ್ಯ ಪರಿಷತ್ ಸದಸ್ಯರಾಗಿದ್ದಾರೆ, ತಾಲೂಕು ಅಧ್ಯಕ್ಷರಾಗಿದ್ದಾರೆ, ತಾಲೂಕಿನಲ್ಲಿ ಅನೇಕ ಪದಾಧಿಕಾರಿಗಳಾಗಿದ್ದಾರೆ. ಅಂತ ಅವಕಾಶವನ್ನು ಕಲ್ಪಿಸಿಕೊಂಡು ಕೂಡ ಷಡಕ್ಷರಿಯವರು ಅದಕ್ಕೋಸ್ಕರ ಷಡಕ್ಷರಿಯವರು ಬೇಕಂತ ಹೇಳಿದ್ರೆ ನೌಕರ ಹಿತ ಕಾಪಾಡೋದು, ನೌಕರ ಏಳಿಗೆಗೋಸ್ಕರ ಬೇಕು, ನೌಕರರ ಸಂಘಟನೆಗೋಸ್ಕರ ಬೇಕು, ಹಾಗಾಗಿ ನೌಕರ ಕಲ್ಯಾಣಕ್ಕೋಸ್ಕರ ಬೇಕು. ದಯಮಾಡಿ ನಿಮ್ಮೆಲ್ಲರಲ್ಲೂ ಕೂಡ ನಿಮ್ಮೆಲ್ಲರಲ್ಲೂ ಸವನೆಯಾಗಿ ಪ್ರಾರ್ಥಿಸಿಕೊಳ್ತೇನೆ, ವಿನಂತಿಸಿಕೊಳ್ತೇನೆ. ನಿಮ್ಮ ಪಾದ ಪುಷ್ಪಗಳಿಗೆ ನಾನು ನಮಸ್ಕರಿಸಿಕೊಳ್ತೇನೆ. ದಯಮಾಡಿ ಅಧ್ಯಕ್ಷರನ್ನ ಮತ್ತೆ ಜುಮ್ಮಣ್ಣವ್ರನ್ನ ಮತ್ತೆ ಆಯ್ಕೆ ಮಾಡಿ ಅಂತ ಟೀ ಪುಡಿ